ಇಷ್ಟೆಲ್ಲ ಗೊಂದಲದ ನಡುವೆ ಏನು ಮಾಡಬೇಕು ಎತ್ ಮಾಡಬೇಕು ಅಂತೇಳಿ ಪಾಪ ಬಹಳ ಕಂಗಾಲಾಗಿದ್ದಾರೆ ಅಲ್ಲಿ ಸಿಬ್ಬಂದಿಗಳು. ಮತ್ತೊಂದು ಕಡೆ DCM ಅವರ ಮನೆಯಿಂದಲೇ ಗಣತಿದಾರರು ಸಮೀಕ್ಷೆಯನ್ನ ಆರಂಭಿಸಿದ್ದಾರೆ. DK ಶಿವಕುಮಾರ್ ಅವರ ನಿವಾಸಕ್ಕೆ ಶಿಕ್ಷಕರು ಆಗಮಿಸಿದ್ದಾರೆ. ಪತ್ನಿ ಉಷಾ ಹಾಗೂ ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ಗೊಂದಲದ ನಡುವೆನೇ ಬೆಂಗಳೂರಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗಿದೆ. DCM ಅವರ ಮನೆಯಿಂದಲೇ ಗಣತಿದಾರರು ಸಮೀಕ್ಷೆಯನ್ನು ಆರಂಭ ಮಾಡಿದ್ದಾರೆ. ಪತ್ನಿ ಉಷಾ ಹಾಗೂ DK ಶಿವಕುಮಾರ್ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. DK ಶಿವಕುಮಾರ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಮೀಕ್ಷಾದಾರರು. ಶೈಕ್ಷಣಿಕ, ಧರ್ಮ, ಜಾತಿ, ಉದ್ಯೋಗ ಸೇರಿದಂತೆ ಹಲವು ಮಾಹಿತಿಗಳನ್ನ ಸಂಗ್ರಹಿಸಲಾಗಿದೆ. ಸಂಪೂರ್ಣ ಮಾಹಿತಿಯನ್ನ DCM DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಬಂದಂತಹ ಗಣತಿದಾರರು ಎಲ್ಲ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಪಡೆದ ಶೈಕ್ಷಣಿಕ ಸೌಲಭ್ಯಗಳು ಸರ್, ಪಶುಸಂಗೋಪನೆ, ಇಂಜಿನಿಯರಿಂಗ್ ಯಾವುದೂ ಇಲ್ಲ ಸರ್. ವಸತಿ ಶಾಲೆ ಸೌಲಭ್ಯಗಳು ಏನು ಪಡ್ಕೊಂಡಿಲ್ಲ ಸರ್? ವಿದ್ಯಾಭ್ಯಾಸ ಮೀಸಲಾತಿಯಿಂದ ಯಾವುದಾದ್ರು ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ. ನೀವು ಭಾರತ ಸಂವಿಧಾನ ಅನುಚ್ಛೇದ 371 ಅಡಿಯಲ್ಲಿ ಬರ್ತೀರಾ? ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಸರ್? ವರ್ಕಿಂಗ್ ಇದ್ದೀರಾ ತಾವು? ಈ ಪ್ರಶ್ನೆ ಯಾಕೆ ಅಂದರೆ ಸರ್, ಸ್ವಲ್ಪ ಕಮ್ಯುನಿಟೀಸ್ನಲ್ಲಿ ಬೇಗ ಮದುವೆ ಆಗಿದ್ರೆ ದಟ್ ಈಸ್ ಒನ್ ಆಫ್ ದಿ ಇಂಡಿಕೇಟರ್ಸ್ ಆಫ್ ಸಮೀಕ್ಷಾ ದಿನದಲ್ಲೂ ವಿದ್ಯಾಭ್ಯಾಸದ ವಿವರಗಳು ಸರ್.